ನಮ್ಮ ಬಜೆಟ್ಟು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬಹುಶಃ ಇದೊಂದು ಐತಿಹಾಸಿಕವಾದಂಥ ಬಜೆಟ್ಟು. 4 ಲಕ್ಷ ಕೋಟಿ ಮೀರಿ ಎಲ್ಲ ವರ್ಗಕ್ಕೂ ಕೂಡ ಅನುದಾನವನ್ನು, ಸಮತೋಲನ ಅನುದಾನವನ್ನು ಕೊಟ್ಟಿದ್ದಾರೆ. ನಾವೇನು ಚುನಾವಣಾ ಮುಂಚಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವು ಮಾತು ಕೊಟ್ಟಿದ್ದು 5,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ. ಇವತ್ತು ಕೂಡ ಹೋದ ವರ್ಷವೂ ಕೊಟ್ಟಿದ್ದು, ಈ ವರ್ಷವೂ ಕೊಟ್ಟಿದ್ದೇವೆ, ಬಜೆಟ್ನಲ್ಲಿ ಇಟ್ಟಿದ್ದೇವೆ. ಅದರ ಅನುಗುಣವಾಗಿ ಈಗ ನಾವು ಹೋಗಿ ಸುಮಾರು 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ರಸ್ತೆಯನ್ನು ಈಗ ಪ್ರಾರಂಭ ಮಾಡಲಿಕ್ಕೆ, ನಾವು ಶಂಕುಸ್ಥಾಪನೆ ಮಾಡಲಿಕ್ಕೆ ಈ ಗ್ರಾಮೀಣ ಪ್ರದೇಶದಲ್ಲಿ ಗುಲ್ಬರ್ಗಾದಲ್ಲಿ ಕಾರ್ಯಕ್ರಮ ಇಡೋದು ಬೇಡ ಅಂಥೇಳಿ ಈಗ ಜೇವರ್ಗಿಲಿ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಸೊ ನೀರಾವರಿಗೂ ಕೂಡ ಸುಮಾರು 22,000 ಕೋಟಿ ರೂಪಾಯಿ ರೈತರ ಬದುಕಿಗೆ ಇನ್ನು ಹೆಚ್ಚಿಗೆ ಶಕ್ತಿ ತುಂಬಬೇಕು ಅಂಥೇಳಿ ಅದು ಮಾಡಿದ್ದೇವೆ. ಈ ಮಧ್ಯದಲ್ಲಿ ನಾನು ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ತುಂಗಭದ್ರಾ ಇದೆ, ಸುಮಾರು 25ರಿಂದ 30 TMC ನೀರು ಲ್ಯಾಪ್ಸ್ ಆಗ್ತಾ ಇದೆ. ಅದಕ್ಕೆ ನಾನು ಈಗಾಗಲೇ ಚಂದ್ರಬಾಬು ನಾಯ್ಡು ಅವ್ರನ್ನ ಟೈಮ್ ಕೇಳಿದ್ದೇನೆ. ಒಂದು ಆಲ್ಟರ್ನೇಟಿವ್ ಪ್ರಪೋಸಲ್ ಕೂಡ ನವಿಲೆ ಏನು ಅಣೆಕಟ್ಟದ ಬದಲಾಗಿ ಇನ್ನೊಂದು ಮಾಡ್ಬೋದು ಅನ್ನೋದು ಒಂದು ಟೆಕ್ನಿಕಲ್ ರಿಪೋರ್ಟ್ ಬಂದಿದೆ. ಅದಕ್ಕೆ ಈಗಾಗಲೇ ನಾನು ಚಂದ್ರಬಾಬು ನಾಯ್ಡು ಅವ್ರಿಗೆ ಮತ್ತು ನಮ್ಮ ರೇವಂತ್ ರೆಡ್ಡಿ ಅವ್ರಿಗೆ ಇಬ್ಬರಿಗೂ ಕೂಡ ತಿಳಿಸಿದ್ದೇನೆ. ಅವರು ಈ ತಿಂಗಳಲ್ಲಿ ನನಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟಾಗ ಈಗ ನಮ್ಮ ಆಫೀಸರ್ಸು ಟೆಕ್ನಿಕಲ್ ಟೀಮು ಹೋಗಿ ನೋಡ್ತದೆ. ಕನ್ನಯ್ಯ ನಾಯ್ಡು ಅವ್ರ ಹತ್ರ ಕೂಡ ನಾವು ಈಗಾಗಲೇ ಮಾತುಕತೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇವೆ. ಯಾಕೆಂದರೆ ಅವರು ಚೀಫ್ ಮಿನಿಸ್ಟರ್ಗೆ ಟೆಕ್ನಿಕಲ್ ಅಡ್ವೈಸರ್ ಅವರು ಮಾತಾಡೋಕ್ಕೆ ಕೇಳಿದ್ದೇನೆ. ಸೊ ಅದು ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭಾಳ ಮಹತ್ವವಾದಂಥ ಒಂದು 25 TMC ನೀರನ್ನು ಉಳಿಸ್ಕೊಳ್ಳೋಂಥ ಒಂದು ಯೋಜನೆ. ಅದು ಕೂಡ ಈಗಾಗಲೇ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾಯಿದೆ. ಜೊತೆಗೆ ಆರೋಗ್ಯ ಇಲಾಖೆಯಲ್ಲೂ ಕೂಡ ಭಾಳ ವಿಶೇಷವಾಗಿ ಈ ಭಾಗದಲ್ಲಿ ಹಿಂದೆ ಏನಿತ್ತು, ಈಗ ಜನ ಕೂಡ ಹೈದ್ರಾಬಾದ್ಗೆ ಹೋಗೋದು, ಬೆಂಗಳೂರು ಬರೋದು ಕಡಿಮೆ ಆಗಿದೆ. ಇಲ್ಲೂ ಕೂಡ ಭಾಳ ಚೆನ್ನಾಗಿ ನಡೀತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಈಗ ನಾವು 500 ಹೊಸ ಮಾದರಿ ಶಾಲೆಗಳನ್ನು, ಕರ್ನಾಟಕ ಮಾದರಿ ಶಾಲೆಗಳನ್ನು, ಪಬ್ಲಿಕ್ ಸ್ಕೂಲ್ಸನ್ನು ಮಾಡಲಿಕ್ಕೆ ಈಗಾಗಲೇ ಹೊರಟಿದ್ದೇವೆ. CSR ಅಡಿಯಲ್ಲೂ ಕೂಡ ಶಾಲೆಗಳನ್ನು ತೆಗೆದುಕೊಳ್ಳಿಕ್ಕೆ, ವಿಶೇಷವಾಗಿ ಬರೀ ಗ್ರಾಮೀಣ ಪ್ರದೇಶದಲ್ಲಿ, ಟೌನ್ಗಳೆಲ್ಲ ಪಂಚಾಯತಿ ಮಟ್ಟದಲ್ಲಿ ತೆಗೆದುಕೊಳ್ಳಿಕ್ಕೆ ಕೂಡ ಈಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಸೊ ಬಜೆಟ್ದು ವಿಶೇಷ ಬೇಕು ಅಂದರೆ ನಾನು ಸಂಪೂರ್ಣವಾಗಿ ನೀವು ಬರೆದಿದ್ದೀರಿ, ನಿಮಗೆ ತಿಳಿಸು ಅಂದರೆ ಬೇಕಾದ್ರೆ ನಾನು ಮತ್ತೆ ಏನಾದರೂ ಬಜೆಟ್ ಬಗ್ಗೆ ನಾನು ನಿಮ್ಮೆಲ್ಲರೂ ಕೂಡ ತಿಳಿಸ್ಲಿಕ್ಕೆ ನಾನು ಸಿದ್ಧರಿದ್ದೆ. ಆಮೇಲೆ ವಿಶೇಷವಾಗಿ ಇವರು ತೇಜಸ್ವಿ ಸೂರ್ಯ ಮುಸಲ್ಮಾನರಿಗೆ ಎದೆಯಲ್ಲಿ ಸೀಳಿದ್ರೆ 3 ಅಕ್ಷರ ಇಲ್ಲ, ಪಂಚರ್ ಹಾಕೊಂಡಿರ್ತಾರೆ ಅಂತ ಪಾಪ ಅವ್ರು ಮಾತಾಡ್ತಾಯಿದ್ರು. ಅದಕ್ಕೆ ಅವ್ರಿಗೂ ಅರ್ಥ ಆಗಬೇಕಲ್ಲ, ಅಲ್ಲೂ ಭಾಳ ವಿದ್ಯಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ ಅಂಥೇಳಿ ಅಲ್ಲೂ ಕೂಡ ನಾವು ಕಾಂಟ್ರಾಕ್ಟಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನು ಮೀಸಲಾತಿ ಇಟ್ಟಿದ್ದೇವೆ, ಹಂಗೆ ಅವರು ಕೂಡ ಒಂದು 4% ಮೀಸಲು ಇಟ್ಟು ಎಲ್ಲ 2A ಮಿಕ್ಕಿದವ್ರಿಗೆಲ್ಲ ಅವ್ರಿಗೆಲ್ಲ ಒಂದು ಸಣ್ಣ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಏನು ಪಂಚಾಯತಿ ಎಲ್ಲ ಸಣ್ಣ ಸಣ್ಣ ಕೆಲಸ ಇದೆ, ಆ ಕೆಲಸದಲ್ಲೂ ಕೂಡ ಅವ್ರಿಗೆ ಮೀಸಲಾತಿ ರೆಗ್ಯುಲರು ಇರ್ತಾರೆ, ಅವ್ರಿಗೂ ಸ್ವಲ್ಪ ಪ್ರಿಫರೆನ್ಷಿಯಲ್ ಕೊಡಬೇಕು ಅಂಥೇಳಿ, ಅವ್ರಿಗೂ ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂಥೇಳಿ ನಾವು ಒಂದು ಹೊಸ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ. ಹೇಳಿ. ಕೊಟ್ಟಿದ್ದೀವಲ್ಲ, ಈಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಟ್ಟಿರುವಂಥ ಒಂದು ಅನುದಾನ 5,000 ಏನಿದೆ, 21 ತಿಂಗಳಲ್ಲಿ ಸುಮಾರು 13,000
ಈಗ ಏನಪ್ಪ 5,000 ಕೋಟಿ ದಟ್ ಇಸ್ ಎ ಸ್ಪೆಷಲ್ ಗ್ರಾಂಟ್ ಅಡಿಷ್ನಲ್ ಹಾಗೆ ಕೊಡ್ತಾ ಇರೋದು ನಾವು ಕಲ್ಯಾಣ ಕರ್ನಾಟಕ ಸ್ಥಾಪನೆ ಮಾಡಿದ್ದೀವಿ ಅಂತೇಳಿ ಕೊಟ್ಟಿರುವಂಥದ್ದು. ಬಟ್ ರೆಗ್ಯುಲರಾಗಿ ಏನು ಬರಬೇಕು ಅದು ಬರ್ತಾ ಇದೆ. ಅದು ಬರ್ತದೆ. ಅದಕ್ಕೆ ಯಾರೂ ಅದನ್ನು ನಿಮಗೆ ನಿಲ್ಲಿಸ್ತಾರ. ಈಗ ನಮ್ಮ ಕ್ಷೇತ್ರಕ್ಕೆ ಲೆಕ್ಕ ಹಾಕೊಂಡ್ರೆ ನಿಮಗೆ ನಮ್ಮ ಕ್ಷೇತ್ರದಲ್ಲಿ 25% ಇದೆ, ನಿಮ್ಮಲ್ಲಿ 75% ಹಣ MLA ನಿಮ್ಗೆ ಸಿಗ್ತಾ ಇದೆ. ನಮ್ಮೆಲ್ಲ ಬಡ್ಕೊಳ್ತಾ ಇರೋದು ನಮ್ಮ MLAಗಳೆಲ್ಲ 1/33 ಅನುದಾನದಲ್ಲಿ ಮಾಡ್ತಾ ಇದ್ದೀವಿ ಸರ್. ಕೆಲವೊಂದು ಡೈರೆಕ್ಟ್ಲಿ ಅರ್ಬನ್ ಡೆವಲಪ್ಮೆಂಟ್ ಇವೆಲ್ಲ ಅಟ್ಯಾಚ್ ಆಗ್ತಿದೆ ಸರ್, ಪ್ರಿಪೇರ್ ಇಲ್ಲ. ಈಗ ಎಕ್ಸಾಂಪಲ್ ಈ ಪಶುಸಂಗೋಪನೆ ಒಂದು ನಿಮಿಷ ಉದಾಹರಣೆ ಇಲ್ಲ, ಈಗ ಸಂಶೋಧನಾ ಕೇಂದ್ರ ಅವಕ್ಕೆಲ್ಲ ಕೂಡ ನಾವು ಇದ್ರ ಬಗ್ಗೆ ಪರಿಹಾರ ಮಾಡಬೇಕು ಅಂತೇಳಿ ನೀವೇನು ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೇವೆ. ಇದ್ರ ಬಗ್ಗೆ ಆಲೇ ನಿಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಭಾಳ ಜಾಗೃತರಾಗಿ ನಿಮ್ಗಿನ್ನ ಜಾಗೃತರಾಗಿದ್ದಾರೆ. ಅದನ್ನು ವ್ಯವಸ್ಥೆ ಮಾಡ್ತೀವಿ ಬಿಡಿ. ನಂಬರ್ 1. ಎರಡನೇದು ಇನ್ನೊಂದು ಏನು ನಮಗೆ ಈಗ ಒಂದು ನಿಮಿಷ ನೀವು ಒಬ್ಬೊಬ್ರು ಕೇಳಿದ್ರೆ ಹೇಳ್ಬೋದು. ಈಗ ನನಗೇನೋ ಹೊಡಿಬೇಕು ಅಂತ ಮಾಡಿದ್ದೀರಲ್ಲ. ಬಂದಾಗೆಲ್ಲ ನೀವು ಭೇಟಿ ಮಾಡಿದೆ. ಆಮೇಲೆ ನೋಡಿ, ದೇವಸ್ಥಾನ ಖರ್ಚಿಕರಿದಾರಲ್ಲ 12,000 ರೂಪಾಯಿ ಜಾಸ್ತಿ ಮಾಡಿದ್ದೀವಿ. BJP ಅವ್ರು ಹೇಳ್ತಾರೆ ಎಲ್ಲ ದೇವರಿಗೆ ಎಲ್ಲರೂ ಕೂಡ ಅರ್ಚಕರಿಗೆಲ್ಲ ಕೂಡ ನಾವು ಮಾಡಿದ್ದೀವಿ. 60,000 ಆಯಿತು, 72,000 ಮಾಡಿದ್ದೀವಿ ವರ್ಷಕ್ಕೆ. ಎಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಬಜೆಟಲ್ಲಿ ಬೆಂಗಳೂರಿಗೆ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಬೇರೆ ಎಲ್ಲ ಇಲಾಖೆಗೂ ಸ್ವಲ್ಪ ಹಾಸ್ಪಿಟ್ಲ್ಗಳಿಗೆ ಹೆಚ್ಚಿಗೆ ಅವಕಾಶ, ಹೊಸ ಹಾಸ್ಪಿಟ್ಲ್ಗಳಿಗೆ, ಗ್ರಾಮೀಣ ಪ್ರದೇಶದ ಹಾಸ್ಪಿಟ್ಲ್ಗಳಿಗೆ ಮಾಡ್ತಾಯಿದ್ದೀವಿ.